ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಎಕ್ಸ್ಪ್ಲೋರರ್ ಮಾರುತಿರಾಮ್. ನಾನಿವತ್ತು ಒಂದು ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಈ ವಿಡಿಯೋದಲ್ಲಿ ಉತ್ತರ ಪ್ರದೇಶದ ಲಕ್ನೋಯಿಂದ ಬೆಂಗಳೂರಿಗೆ ಫ್ಲೈಟ್ ಜರ್ನಿನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಆ ಫ್ಲೈಟ್ ಜರ್ನಿ ಹೆಂಗಿತ್ತು, ಸೊ ಯಾವ ರೀತಿ ನಾನು ಜರ್ನಿ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಮತ್ತೆ ತಡ ಮಾಡೋಣ, ವಿಡಿಯೋನ ಶುರು ಮಾಡೋಣ ಬನ್ನಿ. ಇವಾಗ ಮೆಟ್ರೋ ಹತ್ಕೊಂಡು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಲಕ್ನೋಯಿಂದ. ಸೊ ಮೆಟ್ರೋ ಜರ್ನಿ ಮತ್ತು ಫ್ಲೈಟ್ ಜರ್ನಿನ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಕರಣ್ ಬಾಗ್ ಮೆಟ್ರೋ ಸ್ಟೇಷನ್ನು. ಸೊ ಇಲ್ಲಿಂದ ನಾನಿವಾಗ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಲಕ್ನೋದ ಒಂದು ಮೆಟ್ರೋ ಸ್ಟೇಷನ್ನು. ಸೊ ಎಷ್ಟು ಬ್ಯುಸಿ ಇದೆ ಇಲ್ಲಿ ಕೆಳಗಡೆ ಅಂತ. ಸೊ ಗಿಜಿ 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 ಅಂತ ಇದೆ. ಸೊ ಇದೇ ರೈಲ್ವೆ ಸ್ಟೇಷನ್ ಕೂಡ ಇಲ್ಲಿ ಮುಂದೆನೇ ಕಾಣಿಸ್ತಾ ಇದೆಯಲ್ಲ, ಸೊ ಅದೇ ರೈಲ್ವೆ ಸ್ಟೇಷನ್ನು. ಸೊ ಇಲ್ಲಿ ತುಂಬ ಹತ್ರ ಆಗುತ್ತೆ. ನೀವು ನೋಡ್ಬೋದು ಮೆಟ್ರೋದ ಎಂಟ್ರೆನ್ಸ್ ಹಿಂಗಿದೆ ನೋಡಿ. ಬೆಂಗಳೂರಿಗೂ ಮತ್ತು ಇಲ್ಲಿಗೂ ಡಿಫ್ರೆನ್ಸು. ಕಾರ್ ಚಾರ್ಜರ್ ಮೆಷಿನ್ನು, ಟಿಕೆಟ್ ವೆಂಡಿಂಗ್ ಮಿಷಿನ್ಸು ಎಲ್ಲ ಇಲ್ಲಿದೆ. ಆರಾಮಾಗಿ ನಾವೇ ಟಿಕೆಟ್ ತೊಗೋಬೋದು. ಸೊ ಟಿಕೆಟ್ ಕೌಂಟರು ಎಷ್ಟಾಗುತ್ತೆ ಕೇಳೋಣ ಬನ್ನಿ. ಈ ಥರ ಕಾಯಿನ್ ಕೊಡ್ತಾರೆ ಬೆಂಗಳೂರಲ್ಲಿ, ಯಾವ ರೀತಿ ಕಾಯಿನ್ ಕೊಡ್ತಾರಲ್ಲ, ಸೊ ಈ ಥರ ಪ್ಲಾಸ್ಟಿಕ್ದು ಕಾಯಿನು. ಅದೇ ರೀತಿ ನನಗೆ ಇಲ್ಲಿಂದ ಮೆಟ್ರೋಗೆ 30 ರೂಪಾಯಿ ಆಯಿತು ಕಾಸ್ಟು. ಸೊ ಇವಾಗ ಎಕ್ಸಲರೇಟರಲ್ಲಿ ಹೋಗ್ತಾ ಇದ್ದೀನಿ. ನಂಬರ್ 2 ಪ್ಲಾಟ್ಫಾರ್ಮ್ ಇದು. ಸೊ ಇದು CCS ಏರ್ಪೋರ್ಟ್ ಕಡೆಗೆ ಹೊರಡುತ್ತೆ. ಜಸ್ಟ್ ಮಿಸ್ಸು, ನನಗೆ ಮೆಟ್ರೋ ಮಿಸ್ ಆಯಿತು. ಒಂದು 2 ನಿಮಿಷ ಫಾಸ್ಟಾಗಿ ನಡ್ಕೊಬಂದುಬಿಟ್ಟಿದ್ದೆ, ನಂಗೆ ಸಿಗ್ತಾಯಿತ್ತು. ನೀವು ನೋಡ್ಬೋದು ಸ್ವಲ್ಪ ಹೊತ್ತಲ್ಲಿ ಮಿಸ್ ಆಗಿದೆ. ಇನ್ನು 3 ನಿಮಿಷ ಇದೆ ಇನ್ನೊಂದು ಮೆಟ್ರೋ ಬರೋಕ್ಕೆ. ತುಂಬ ವೆಲ್ ಕ್ಲೀನ್ ಆ್ಯಂಡ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಈ ಮೆಟ್ರೋ ಸ್ಟೇಷನ್ನ. ಬೆಂಗಳೂರು ಯಾವ ರೀತಿ ಇದೆಯೋ ಮೆಟ್ರೋ ಸ್ಟೇಷನ್ಸು ಅದೇ ರೀತಿ ಇದೆ. ಆದರೆ ಈ ಟ್ರೈನ್ ತುಂಬ ಒಂದು ಸ್ವಲ್ಪ ಹಳೇದಿದೆ, ಒಂದು 5 ವರ್ಷ ಹಳೇದಿರ್ಬೋದು ಅನಿಸುತ್ತೆ. ಆ ಸೈಡ್ದು ಟ್ರೈನ್ ಬಂದಿದೆ ನೋಡ್ರಿ. ಲಕ್ನೋದ ಮೆಟ್ರೋ ಸ್ಟೇಷನ್ನು ಹೆಂಗಿದೆ. ಇವಾಗ ನಮ್ಮ ಮೆಟ್ರೋ ಬರ್ತಾ ಇದೆ, ನೋಡ್ಬೋದು ನೀವು. ನಮ್ಮ ಮೆಟ್ರೋ ಅಂದರೆ ಸೊ ಲಕ್ನೋದಲ್ಲಿರುವ ನಮ್ಮ ಮೆಟ್ರೋ. ಸೊ ಫೈನಲಿ ಬಂತು. ಇವಾಗ ಹತ್ಕೊಂಡು ಹೋಗ್ತಾ ಇರೋದೆ. ಫಸ್ಟ್ ಹೋಗಿ ಟ್ರೈನ್ ಫ್ಲೈಟ್ ಹತ್ಬಿಡ್ಬೇಕು ಅನ್ನಿಸ್ತೈತೆ ನನಗೆ. ಯಾವಾಗ ಬೆಂಗಳೂರಿಗೆ ಹೋಗ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ. ಒಳ್ಳೆ ಬ್ಯಾಂಗ್ಳೂರ್ದಿದ್ದಂಗೆ ಇದೆ, ಚೆನ್ನಾಗಿದೆ ಒಂಥರ ಲಕ್ನೋ ಮೆಟ್ರೋನೂ. ಸೊ ಇದು ನಾನು ಫಸ್ಟ್ ಟೈಮ್ ಲಕ್ನೋ ಮೆಟ್ರೋದಲ್ಲಿ ಹೋಗ್ತಾ ಇರೋದು. ಇಲ್ಲಿಂದ 9th ಸ್ಟಾಪು ಸೊ CCS ಏರ್ಪೋರ್ಟು. ಸೊ ಸುಮಾರು ಒಂದು 22 ಮಿನಿಟ್ಸ್ ತೊಗೋಬೋದು ಅಂತ ಅನಿಸುತ್ತೆ. ನೋಡ್ತಾ ಇದ್ದೀರಾ, ನಾನು ಇನ್ನೇನು ಸ್ವಲ್ಪ ಹೊತ್ತಲ್ಲೇ CCS ಏರ್ಪೋರ್ಟ್ನ ರೀಚ್ ಆಗ್ತಾ ಇದ್ದೀನಿ. ಇಲ್ಲಿಂದ ಯಾವ ರೀತಿ ಕಾಣ್ತಾ ಇದೆ ನೀವು ನೋಡ್ಬೋದು. ಈ ಏರ್ಪೋರ್ಟು ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ತುಂಬ ದೊಡ್ಡದಾಗಿ ಮತ್ತೆ ಟರ್ಮಿನಲ್ನ ಎಕ್ಸ್ಟೆಂಡ್ ಮಾಡಿ ಕಟ್ತಾ ಇದ್ದಾರೆ ಅಂತ ಅನಿಸುತ್ತೆ. ಗುರು, ಫೈನಲಾಗಿ ನಾವು CCS ಏರ್ಪೋರ್ಟ್ಗೆ ಬಂದಿದ್ದೀವಿ ಇವಾಗ. ಸೊ ಏರ್ಪೋರ್ಟ್ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ. ನೀವು ನೋಡ್ಬೋದು ಇದೆ CCS ಏರ್ಪೋರ್ಟ್ನ ಮೆಟ್ರೋ ಸ್ಟೇಷನ್. ಫೈನಲಿ ನೀವು ನೋಡ್ಬೋದು, ನಾನು ಮೆಟ್ರೋ ಇಳಿದ್ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ನನಗೆ ಈ ರೀತಿ ಕಾಣ್ತಾ ಇದೆ. ಫ್ಲೈಓವರು ಅಟ್ಯಾಚ್ ಆಗಿರೋ ಮೇಲ್ಗಡೆ ನಮಗೆ ಏರ್ಪೋರ್ಟ್ ಕಾಣಿಸ್ತಾ ಇದೆ. ಕನ್ಸ್ಟ್ರಕ್ಷನಲ್ಲಿರೋದ್ರಿಂದ ತುಂಬ ಕಡೆ ಬ್ಯಾರಿಕೇಡ್ನ ಹಾಕ್ಬಿಟ್ಟು ಎಲ್ಲ ಕ್ಲೋಸ್ ಮಾಡಿದ್ದಾರೆ. ತುಂಬ ಲಿಮಿಟೆಡ್ ಸ್ಪೇಸಲ್ಲಿ ಓಪನ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ ನನ್ನ ಮೇಲ್ಗಡೆ ಏನು ಕಾಣಿಸ್ತಾ ಇದೆಯಲ್ಲ, ಇದು ಫ್ಲೈಓವರು. ಫಸ್ಟ್ ಫ್ಲೋರಲ್ಲಿ ಫ್ಲೈಓವರ್ಗೆ ಅಟ್ಯಾಚಡ್ ಆಗಿ ಏರ್ಪೋರ್ಟ್ ಇದೆ. ಇದು ಕೆಳಗಡೆಯಿಂದ ಹೋದರೆ ನಾವು ಲಿಫ್ಟ್ ಮುಖಾಂತರ ಹೋಗಬೇಕು ಮೇಲ್ಗಡೆಗೆ. ಅಲ್ಲಲ್ಲಿ ಕನ್ಸ್ಟ್ರಕ್ಷನ್ ನಡೆದಿರೋದ್ರಿಂದ ಈ ರೀತಿ ಬೋರ್ಡ್ ಹಾಕಿದ್ದಾರೆ. ನೆಲ ಎಲ್ಲ ಫುಲ್ ಒಂಥರ ಧೂಳಂತೂ ಆಗಿತ್ತು, ಯಾಕಂದರೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ. ನೀವು ನೋಡ್ಬೋದು ಸುತ್ತಮುತ್ತ ಹೆಂಗಿದೆ ಅಂತ. ಇವಾಗ ನಾನು ಫಸ್ಟ್ ಫ್ಲೋರ್ಗೆ ಬಂದೆ.
ಇದು ನೋಡ್ಬೋದು ನೀವು ಮೇಲ್ಗಡೆಗೆ ಅಟ್ಯಾಚಡ್ ಆಗಿದೆ ಮೇಯ್ನು ರೋಡ್ಗೂ ಹಾಗೂ ಏರ್ಪೋರ್ಟ್ಗೆ. ನಮ್ಮ ಥರ ಇದು ಫುಲ್ಲು ನೆಲದಲ್ಲೇ ಇಲ್ಲ, ಇದು ಒಂದು ಸ್ವಲ್ಪ ಮೇಲ್ಗಡೆಗೆ ಬಂದರೆ ಈ ರೀತಿ ನಮಗೆ ಕಾಣುತ್ತೆ ಡಿಪಾರ್ಚರು. ಏರ್ಪೋರ್ಟಲ್ಲೂ ಕೂಡ ಅಷ್ಟೇನು ನನಗೆ ತುಂಬ ಬ್ಯುಸಿ ಅಂತ ಅನ್ನಿಸ್ಲಿಲ್ಲ. ಕುಂಭಮೇಳ ನಡೀತಾ ಇದ್ರೂ ತುಂಬ ಬ್ಯುಸಿ ಇರುತ್ತೆ ಅಂತ ಅಂದ್ಕೊಂಡೆ, ಆದರೆ ಅಷ್ಟೇನು ಬ್ಯುಸಿ ಇರಲಿಲ್ಲ. ನೀವು ನೋಡ್ಬೋದು ಸ್ವಲ್ಪ ಖಾಲಿನೇ ಇತ್ತು, ಮಿನಿಮಲ್ ಕ್ರೌಡ್ ಮಾತ್ರ ಇತ್ತು. ಗೇಜ್ನ ಚೆಕ್ ಇನ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಫೈನಲ್ ಆಗಿ ಚೆಕ್ ಇನ್ ಮಾಡಿಬಿಟ್ಟು ಇವಾಗ ಹೋಗ್ಬೇಕು ಗುರು. ಫೈನಲ್ ಆಗಿ ಎಲ್ಲ ಸೆಕ್ಯೂರಿಟಿ ಚೆಕ್ನ ಮುಗಿಸ್ಕೊಂಡು ನಾನಿವಾಗ ಎಂಟ್ರಿ ಆಗ್ತಾ ಇದ್ದೀನಿ. ನಂದು ಗೇಟ್ ನಂಬರ್ 15. ನೋಡ್ಬೋದು ನೀವು ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಏರ್ಪೋರ್ಟ್ನ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗುರು. ನೋಡ್ಬೋದು ನೀವು ನೋಡಿ, ಒಂಥರ ಡಿಸೈನಾಗಿ ಏನೋ ಒಂದು ಫ್ಲವರ್ ಥೀಮಲ್ಲಿ ಮಾಡಿದ್ದಾರೆ. ಆ ಕಡೆಯಿಂದ ನೀವೇನಾದರೂ ಬಂದರೆ ಇಲ್ಲಿ ಗೇಟ್ಸ್ ಇದ್ದಾವೆ. ನಂದು 15 ಗೇಟು, ಈ ಕಡೆ ಹೋಗ್ಬೇಕು ನಾನು. ನಂದು ಲಾಂಚ್ ಆಕ್ಸಿಸು ನೋಡೋಣ ಅಂತ ಹೋದೆ, ಆದರೆ 2 ಕಾರ್ಡ್ನ ನಾನು ಮನೆಯಲ್ಲೇ ಬಿಟ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿದ್ದಿದ್ದ ಕಾರ್ಡಲ್ಲಿ ಇಲ್ಲಿ ಅದಾನಿ ಗ್ರೂಪ್ ಲಾಂಚ್ ಇದ್ದಿದ್ದು. ಇದರಲ್ಲಿಲ್ಲ. ಮೇ ಬಿ ಡೆಲ್ಲಿ ಏರ್ಪೋರ್ಟಲ್ಲಿ ನನ್ನ ಕಾರ್ಡ್ ವರ್ಕ್ ಆಗ್ತಾಯಿತ್ತು ಅನಿಸುತ್ತೆ. ಇಲ್ಲಿ ವರ್ಕ್ ಆಗಲಿಲ್ಲ. ಇನ್ನೇನು ಮಾಡೋದು, ಹೊರಟ್ಬಿಡೋಣ ಅಂತ ಬಂದಿದ್ದೀನಿ. ನೀವು ನೋಡ್ಬೋದು, ಇನ್ನೇನು ಹೋಗಬೇಕು. ಒಂಥರ ಚೆನ್ನಾಗಿದೆ ಏರ್ಪೋರ್ಟ್ ಇದನ್ನು. ಇನ್ನು ಇವಾಗ ಬಿಲ್ಡ್ ಬೇರೆ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ತುಂಬ ಟೈಮ್ ಇದೆ. ನನ್ನ ಗೇಟ್ ನಂಬರ್ ಇದು. ಈಗ ಅಲ್ಲಿ ರಾಂಚಿ ಮತ್ತು ಪಟ್ನಾಗೆ ಹೋಗುವಂಥ ಪ್ಯಾಸೆಂಜರೆಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ, ಇಲ್ಲಿ ನೋಡ್ಬೋದು ನೀವು. ಈ ಕಡೆ ನೆನ್ನೆ ಫ್ಲೈಟು ರನ್ವೇ ಕಾಣಿಸ್ತಾ ಇದೆ ನಮಗೆ. ಯಾವುದಾದ್ರೂ ಫ್ಲೈಟ್ ಬಂದರೆ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ನೋಡೋಣ, ಇನ್ನೂ 1 ಅವರ್ ಕಾಯ್ದರೆ ಅಟ್ಲೀಸ್ಟ್ ಫ್ಲೈಟ್ ಒಳಗಡೆ ಹೋಗಿ ಕೂತ್ಕೋಬೋದು. ನೋಡಿ ಹಿಂಗಿದೆ ವೆಯ್ಟಿಂಗ್ ಏರಿಯಾ. ಆಕಾಶ ಏರು ಇದೆ ಅಂತ ಅನಿಸುತ್ತೆ. 15 ಗೇಟ್ಗೆ ಬರ್ತಾ ಇದೆ. ಮೇ ಬಿ ನಮ್ಮ ಫ್ಲೈಟು ಇದೆ ಅನಿಸುತ್ತೆ. ಆಲ್ಮೋಸ್ಟು ಅದು ಬರ್ತಾ ಇದೆ. ಈ ಕಡೆಗೂ ಒಂದು ಆಕಾಶ ಏರ್ನ ನೋಡ್ತಾ ಇರ್ಬೋದು ಫ್ಲೈಟ್ನ. ಇದು ಮುಂಬೈಗೆ ಹೋಗೋವಂಥ ಒಂದು ಫ್ಲೈಟು, ಅದು ನಮ್ಮ ಫ್ಲೈಟು. ಈಗ ಬೋರ್ಡಿಂಗಿಗೆ ಹೋಗುವಂಥ ಟೈಮ್ ಆಯಿತು. ಇನ್ನೇನು 11 ಗಂಟೆ ಆಲ್ಮೋಸ್ಟು. ಇನ್ನೊಂದು 20 ನಿಮಿಷಕ್ಕೆ ಮೇ ಬಿ ನಮ್ಮನ್ನು ಬೋರ್ಡಿಂಗ್ ಮಾಡಿಸ್ಕೋಬೋದು ಅಂತ ಅನಿಸುತ್ತೆ. 11:15ಗೆ 12 o'clock 11:35ಗೆ ಇದ್ದಿದ್ದು ನಮಗೆ ಚೆಕ್ ಇನ್ನು. ಬಟ್ ಇವಾಗ 12 ಆಗಿದೆ. ಇವಾಗ ಕೆಳಗಡೆಗೆ ಹೋಗ್ತಾ ಇದ್ದೀವಿ. ಗುರು ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಸೆಕ್ಯೂರಿಟಿ ಥರ ಚೆಕ್ ಮಾಡಿದ್ರು ಇಲ್ಲಿ. ಮುಗಿಸ್ಕೊಂಡು ಫ್ಲೈಟ್ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ನೋಡ್ಬೋದು ನೀವು. ಆ ಕಡೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು ಹೊರಡ್ತಾ ಇದೆ ಅನಿಸುತ್ತೆ. ಇದೇ ನೋಡಿ लखनऊ एयरपोर्ट। समय पर उड़ान भरने के लिए आपसे निवेदन है कि आप अपना सामान ऊपरी सामान कक्ष में या अपने सामने वाली कुर्सी के नीचे रखें। ग्रुप ಫೈನಲ್ ಆಗಿ ನಾನು ಒಳಗಡೆ ಎಂಟ್ರಿ ಆಗಿದ್ದೀನಿ. ನೀವು ನೋಡ್ಬೋದು ತುಂಬ ಜನ ಎಲ್ಲ ಅವ್ರವ್ರ ಲಗೇಜ್ನ ಇಟ್ಕೊಂಡು ಆರಾಮಾಗಿ ಅವ್ರ ಸೀಟ್ನ ತೊಗೊತಾ ಇದ್ದಾರೆ. ಹೊರಗಡೆಗೆ ನೋಡಿದ್ರೆ ಈ ರೀತಿ ವ್ಯೂ ಕಾಣಿಸ್ತಾ ಇತ್ತು. ಇದೇನು ನೋಡ್ತಾ ಇದ್ದೀರಾ, ಇದೇ ಲಕ್ನೋ ಏರ್ಪೋರ್ಟ್ನ ಟರ್ಮಿನಲ್ 3 CCS ಚೌಧರಿ ಶರಣ್ ಸಿಂಗ್ ಏರ್ಪೋರ್ಟು. ತುಂಬ ಸ್ಪೇಸ್ಡ್ ಆಗಿ ಎಷ್ಟು ದೊಡ್ಡದಾಗಿದೆ ಅಂತ ನೀವು ನೋಡ್ಬೋದು. ಏನಾದರೂ ನಾವು ಊಟ ಮಾಡಿದ್ರೆ ಅದ್ರ ಮೇಲ್ಗಡೆ ಇಟ್ಕೊಂಡು ಊಟ ಮಾಡೋಕ್ಕೆ ಇರೋ ಸ್ಪೇಸು. ಒಳಗಡೆ ಕ್ಯಾಟ್ಲಾಕ್ ಏನೋ ಇದ್ದಾವೆ. ಸೇಫ್ಟಿ ಮೆಜರ್ ಕ್ಯಾಟ್ಲಾಕು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅಲ್ಲಿ ಇಟ್ಟಿದ್ದಾರೆ ಅಂತ. ನೋಡ್ಬೋದು. ನಾನು ಹಂಗೆ ಸುಮ್ಮನೆ ತಿರುವಾಗ್ತೆ. ಪಕ್ಕದಲ್ಲಿ ಬೇರೆ ಹುಡುಗಿ ಕೂತಿದ್ಲು ಅಂತ ಇನ್ನೇನು ಮಾಡೋದು ಅಂತ ಆ ಕಡೆ ಈ ಕಡೆ ನೋಡ್ಕೊಂಡು ಕೂತಿದ್ದೆ ಸುಮ್ಮನೆ. ಸೀಟು ಸ್ವಲ್ಪ ಪ್ರೀಮಿಯಮ್ ಆಗೇ ಇದೆ, ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಥವಾ ಕಂಫರ್ಟಬಲ್ ಆಗೇ ಇದೆ. ನೋಡ್ಬೋದು ನೀವು ನೋಡ್ಬೋದು. ಆಕಾಶ ಏರಲ್ಲಿ ನನಗೊಂದು ಇದು ಇಷ್ಟ ಆಯಿತು ನಿಜವಾಗ್ಲೂ. ಸ್ವಲ್ಪ ಲೆಗ್ ಸ್ಪೇಸು ಸ್ವಲ್ಪ ಮಿನಿಮಲಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬೇರೆ ಫ್ಲೈಟ್ಸಲ್ಲಿ ಒಂಥರ ಏನೋ ಇಕ್ಕಟ್ಟು ಅಂತ ಅನಿಸುತ್ತೆ, ಅಥವಾ ಏನೋ ನನಗೇನೋ ಈ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದ್ವು ಏನೋ ಗೊತ್ತಿಲ್ಲ. ಬಟ್ ಇದರಲ್ಲಿ ಮಾತ್ರ ಒಂಥರ ಲೆಗ್ ಸ್ಪೇಸು ಆರಾಮ್ ಅನ್ನಿಸ್ತಾ ಇತ್ತು, ಅದೊಂದು ಖುಷಿ ಆಯಿತು.
ಪಕ್ಕದಲ್ಲಿ ಬೇರೆ ಹುಡುಗಿ ಬೇರೆ ಕೂತಿದ್ಲು. ಜಾಸ್ತಿ ನಾನಂತೂ ಮಾತಾಡ್ತಾನೆ ಇದ್ದೆ ನನ್ನ ಪಾಡಿಗೆ, ನಾನು ಕ್ಯಾಮ್ರಾ ತೊಗೊಂಡು ಅವಾಗ ನೋಡ್ತಾನೆ ಇದ್ಲು. ಅದೊಂದು ಮುಜುಗರ ಅಂತೂ ಆಗ್ತಿತ್ತು, ಅಯ್ಯೋ ಅಂದ್ಕೊಳ್ತಾ ಇದ್ದೆ. ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸ ನಾವು ಮಾಡಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೆ ನಾನು, ನೀವು ನೋಡ್ಬೋದು. ನೀವು ನೋಡ್ತಾ ಇದ್ದೀರಾ ಇನ್ನೇನು ಫ್ಲೈಟು ಟೇಕ್ ಆಫ್ ಆಗ್ತಾ ಇದೆ. ಇದರಲ್ಲಿ ಕೂತ್ಕೊಂಡು, ಅದರಲ್ಲೂ ವಿಂಡೋ ಸೀಟಲ್ಲಿ ಕೂತ್ಕೊಂಡು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದೇ ಒಂದು ಅದ್ಭುತ ಅಂತ ಹೇಳ್ಬೋದು. ತುಂಬ ಜನ ಹೋಗಿರ್ತೀರ, ತುಂಬ ಜನನೂ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ನೋಡಿ, ಈ ರೀತಿ ನೋಡ್ತಾ ಹಿಂಗೆ ಫ್ಲೈಟಲ್ಲಿ ಹಾರೋದಿದೆಯಲ್ಲ, ಅದೊಂಥರ ಯುನೀಕ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸುಮಾರು ಜನ ಟೈಮ್ ಇಲ್ಲದೆ ಅಥವಾ ಗೊತ್ತಿಲ್ಲದೆ ಅವ್ರಿಗೆ ಹೆಂಗೆ ಫ್ಲೈಟಲ್ಲಿ ಹೋಗೋದು ಅಂತ ತುಂಬ ಜನ ಅವ್ರಿಗೆ ಕನ್ಫ್ಯೂಷನಲ್ಲೇ ಹೋಗಿರಲ್ಲ. ಅವ್ರ ಹತ್ರ ದುಡ್ಡು ಇರುತ್ತೆ ಕೆಲವ್ರ ಹತ್ರ, ಆದರೆ ಹೋಗೋಕ್ಕಾಗಿರಲ್ಲ. ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಹೇಳ್ತಾ ಇದ್ದೀನಿ ನಾನು. ತುಂಬ ಜನಕ್ಕೆ ಆಲ್ಮೋಸ್ಟ್ ಎಲ್ಲ ಇರುತ್ತೆ, ಆದರೂ ಹೋಗೋಕ್ಕಾಗಿರಲ್ಲ. ಕೆಲವ್ರಿಗೆ ಭಯ, ಹೋಗೋಕ್ಕಾಗಲ್ಲ, ಅದು ಹೆಂಗೆ ಹೋಗಬೇಕು ಏನು ಅನ್ನೋ ಕನ್ಫ್ಯೂಷನ್ಸು, ಹೆಂಗೆ ಟಿಕೆಟ್ ಬುಕ್ ಮಾಡ್ಕೊಳ್ಳೋದು ಅಂತ ಎಲ್ಲ ಇರುತ್ತೆ. ಸೊ ಇವೆಲ್ಲನೂ ಒಂದು ಸೈಡ್ಗೆ ಇಟ್ಬಿಟ್ಟು ಒಂದು ಸತಿ ಯಾರ್ಯಾರು ಹೋಗಿಲ್ವೋ, ಯಾರ್ಯಾರು ಹೋಗಬೇಕು ಅಂದ್ಕೊಂಡಿದ್ದೀರೋ ನಿಮ್ಮ ಪೇರೆಂಟ್ಸ್ನ ಒಂದು ಸತಿ ಕರ್ಕೊಂಡೋಗಿ ನೀವು ಫಸ್ಟ್ ಹೋಗ್ಬಿಟ್ಟು ಎಲ್ಲ ತಿಳ್ಕೊಂಡು ಒಂದು ಸತಿ ಅವ್ರನ್ನ ಫ್ಲೈಟಲ್ಲಿ ಹತ್ಸಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಚಿಕ್ಕ ಜರ್ನಿನ ನಾನು ತೋರಿಸ್ತಾ ಇದ್ದೀನಿ, ಅಷ್ಟೇ ಬಿಟ್ಟರೆ. ಸೊ ಇದೇನು ನಾನು ತುಂಬ ಚೆನ್ನಾಗಿರೋ ವ್ಲಾಗ್ ಅಂತನೂ ಏನು ಹೇಳ್ತಾ ಇಲ್ಲ, ಯಾಕಂದರೆ ಅದೇ ಪ್ಲೇಸ್ ಇಲ್ಲ. ಇಷ್ಟು ಜರ್ನಿನ ನಾನು ನಿಮಗೆ ತೋರ್ಸೋಕ್ಕೆ ಅಂತ ಇಷ್ಟಪಡ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು, ನಾನು ಲಕ್ನೋಯಿಂದ ಬೆಂಗಳೂರಿಗೆ ಯಾವ ರೂಟಲ್ಲಿ ಬರ್ತಾಯಿದೆ ಅಂತ ಚೆಕ್ ಮಾಡ್ತಾ ಇರಬೇಕಾದ್ರೆ ನನಗೆ ಈ ಮಧ್ಯಪ್ರದೇಶದ ನರ್ಮದಾ ಕಣಿವೆ ಅಂತ ಏನಿದೆ, ಸೊ ನರ್ಮದಾ ವ್ಯಾಲಿನ ಮೇಲ್ಗಡೆ ನಾವು ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು. ಸೊ ಫುಲ್ ಎಲ್ಲ ಕಲ್ಲು ಬಂಡೆಯಲ್ಲಿ ಕೂಡಿರೋ ಅಂಥ ಒಂದು ಯಾವ ರೀಜನ್ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಕೆಳಗಡೆ ವಿಂಡೋಯಿಂದ ಸ್ವಲ್ಪ ಮಟ್ಟಿಗೆ ಕಾಣ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ಒಳ್ಳೆ ವ್ಯೂ ಇತ್ತು ಮಾತ್ರ. ನಾನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಸೊ ಸಾಧ್ಯ ಆದಷ್ಟು ನಾನು ನಿಮಗೆ ಈ ವ್ಯೂನ ತುಂಬ ಚೆನ್ನಾಗಿ ತೋರಿಸಿದ್ದೀನಿ ಅಂತ ಅಂದ್ಕೊತಾ ಇದ್ದೀನಿ. ನೀವು ನೋಡ್ಬೋದು ಯಾವ ಲೆವೆಲ್ಗೆ ಕಾಣಿಸ್ತಾ ಇದೆ ವ್ಯೂ ಅಂತ. ನಾವು ಅಲ್ಲೇ ಇದ್ದೀವಿ ಅಂತ ಅನಿಸುತ್ತೆ, ಆದರೆ ತುಂಬ ಫಾಸ್ಟಾಗಿ ಮೂವಿಂಗ್ ಹೋಗ್ತಾ ಇರ್ತೀವಿ. ಇದಂತೂ ಸುಮಾರು 2.5 ಗಂಟೆಗಳ ಕಾಲ ಜರ್ನಿ ನಂದು ಲಕ್ನೋ ಟು ಬ್ಯಾಂಗ್ಳೂರ್ ಇದ್ದಿದ್ದು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಅಂತ. ನಾನಿವಾಗ ಈ ಚಿಕನ್ ಕರಿನ ರೈಸ್ನ ಆರ್ಡ್ರ್ ಮಾಡಿದ್ದೆ, ನೀವು ನೋಡ್ಬೋದು. ಸೊ ಇದು ಆಕಾಶ ಏರ್ಲೈನ್ಸ್ನ ಒಂದು ಮೆನು ಅಲ್ಲಿತ್ತು, ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಇದನ್ನು ಇವಾಗ ಆರ್ಡ್ರ್ ಮಾಡಿದೆ. ಸೊ ಇದು ನನಗೆ 300 ರುಪೀಸು ಬಿತ್ತು. ಸೊ ನೋಡ್ಬೋದು ನೀವು. ಇದು ಒಂದು ಸ್ಪೂನು ಮತ್ತು ಒಂದು ಟಿಶ್ಯೂ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ನೀವು. ಚಿಕನ್ ಕರಿ ರೈಸ್ ಸ್ಪೆಷಲಿ ಪ್ಯಾಕೆಟ್ ಫಾರ್ ಸೇಲ್ ಆನ್ ಬೋರ್ಡ್ ಆಕಾಶ. ಸೊ ನೀವು ನೋಡ್ಬೋದು ಈ ರೀತಿ ಇದೆ ಚಿಕನ್ ರೈಸು. 2 ಚಿಕನ್ ಪೀಸ್ಗಳಿರುತ್ತೆ ಮತ್ತು ರೈಸ್ ಇರುತ್ತೆ. ಇದಕ್ಕೆ ಹಾಟ್ ವಾಟ್ರನ್ನ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಹೆಂಗಿರುತ್ತೆ ಏನು ಅಂತ ಟೇಸ್ಟು ನೋಡಿ ಹೇಳ್ತೀನಿ ಬನ್ನಿ. ಸೊ ಆಮೇಲೆ ಇದನ್ನು ಸ್ವಲ್ಪ ಹಿಂಗೆ ಸೊ ನೀವು ನೋಡ್ಬೋದು ಈ ರೀತಿ ಇದೆ ಚಿಕನ್ ರೈಸು. 2 ಚಿಕನ್ ಪೀಸ್ಗಳಿರುತ್ತೆ ಮತ್ತು ರೈಸ್ ಇರುತ್ತೆ. ಇದಕ್ಕೆ ಹಾಟ್ ವಾಟ್ರನ್ನ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಹೆಂಗಿರುತ್ತೆ ಏನು ಅಂತ ಟೇಸ್ಟು ನೋಡಿ ಹೇಳ್ತೀನಿ ಬನ್ನಿ. ಸೊ ಆಮೇಲೆ ಇದನ್ನು ಸ್ವಲ್ಪ ಹಿಂಗೆ
ಚಿಕನ್ನ ತಿಂದುಬಿಟ್ಟು ನಾನು ಸುಮಾರು ಹೊತ್ತು ಒಂದು 45 ಮಿನಿಟ್ಸ್ ಅಂತೂ ನಿದ್ದೆ ಹೊಡೆದಿದ್ದಂತೂ ನಿಜ. ತುಂಬ ಟಯರ್ಡ್ ಬೇರೆ ಆಗೋಗಿತ್ತು, ಅದಕ್ಕೋಸ್ಕರ ಒಂದು ಲೈಟಾಗಿ ನಿದ್ದೆ ಹಾಕಿದೆ, ನೀವು ನೋಡ್ಬೋದು. ಆಮೇಲೆ ಸುಮಾರು ಹೊತ್ತು ನಿದ್ದೆ ಹಾಕಿದ್ಮೇಲೆ ಸಡನ್ನಾಗಿ ಕಣ್ಬಿಟ್ಟು ನೋಡ್ತೀನಿ, ನನಗೆ ಈ ವ್ಯೂ ಕಾಣಿಸ್ತಾ ಇತ್ತು. ಏನು ಅಂತ ನೋಡ್ತೀನಿ, ಸೊ ತಿರುಗಿದ ಜಾಗದಲ್ಲೇ ಸುಮಾರು ಹೊತ್ತು ಒಂದು 1/2 hour 35 ಮಿನಿಟ್ಸ್ ಅಂತೂ ತಿರುಗ್ತಾನೇ ಇದೆ ಫ್ಲೈಟು. ಹೆಂಗೆ ಅಂದರೆ ಅಲ್ಲಿರೋ ಕೆಲವು ಬೆಟ್ಟದ ಲೊಕೇಶನ್ಗಳೆಲ್ಲ ಸೇಮೇ ಬರ್ತಾ ಇದೆ ನೋಡಿ, ಈ ರೀತಿ ತಿರುಗ್ತಾನೇ ಇತ್ತು. ಸುಮಾರು ಹೊತ್ತಾದಮೇಲೆ ನಾವು ಲ್ಯಾಂಡಿಂಗ್ ಕಡೆಗೆ ಹೊರಟ್ವಿ. ನೀವು ನೋಡ್ತಾ ಇರ್ಬೋದು. ಮೇ ಬಿ ಅವ್ರಿಗೆ ಕ್ಲಿಯರೆನ್ಸ್ ಸಿಕ್ಕಿರಲಿಲ್ಲ ಅನಿಸುತ್ತೆ. ಸುಮಾರು ಹೊತ್ತಾದಮೇಲೆ ನಮ್ಗೆ ಕ್ಲಿಯರೆನ್ಸ್ ಸಿಕ್ತು ನೋಡಿ. ಸೊ ನಾನು ಈ ಸೌಂಡ್ನ ಅದೇ ರೀತಿ ಹಾಕಿದ್ದೀನಿ, ಯಾಕೆ ಅಂದರೆ ಆ ರಿಯಲ್ ಎಕ್ಸ್ಪೀರಿಯೆನ್ಸು ನಿಮಗೂ ಕೂಡ ಮಾಡ್ಸೋಕ್ಕೋಸ್ಕರ ಅದೇ ರೀತಿ ಬಿಟ್ಟಿದ್ದೀನಿ. ಸೊ ಫೈನಲಿ ಆಕಾಶ ಏರ್ ಬೇಗ ಕರ್ಕೊಂಡು ಬರಲಿಲ್ಲ, 1 hour ಲೇಟ್ ಮಾಡ್ತು. ಬ್ಯಾಂಗ್ಳೂರ್ಗೆ ಲ್ಯಾಂಡ್ ಆಗಿದ್ದೀನಿ, ನೋಡ್ಬೋದು ನೀವು. ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಈ ಪ್ಯೂರ್ ಎಲೆಕ್ಟ್ರಿಕ್ ಬಸ್ ಬೇರೆ ಬಂದಿದೆ. ಫೈನಲ್ ಆಗಿ ನಾನು ನನ್ನ ಲಗೇಜ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ. ನೀವು ನೋಡ್ಬೋದು, ನಾನು ಲಕ್ನೋ ಏರ್ಪೋರ್ಟಲ್ಲಿ ಫಸ್ಟ್ಗೆ ಹಾಕ್ತೆ, ಅದಕ್ಕೋಸ್ಕರ ನನ್ನ ಲಗೇಜ್ ಇಲ್ಲಿ ಲಾಸ್ಟಿಗೆ ಬಂತು. ಎಷ್ಟೊತ್ತು ವೆಯ್ಟ್ ಮಾಡಿ ಆಮೇಲೆ ಸಿಕ್ತು. ಅದಾದಮೇಲೆ ಎಲ್ಲ ಲಗೇಜ್ನ ತೊಗೊಂಡು ಈಚೆ ಕಡೆಗೆ ಬಂದರೆ ನಮ್ಮ ಬೆಂಗಳೂರು ಗಾಳಿಗೆ ಸ್ವರ್ಗ ಅನ್ನಿಸ್ತಾಯಿತ್ತು ನನಗಂತೂ. ಫುಲ್ ಈಚೆ ಕಡೆಗೆ ಬಂದು ಒಂದು ಲುಕ್ ಹಾಕ್ಕೊಂಡು ಆರಾಮಾಗಿ ವಾವ್ ಅನ್ನೋ ಫೀಲಿಂಗ್ ಮಾತ್ರ ಇತ್ತು. ನಮ್ಮ ಬೆಂಗಳೂರಿಗೆ ಬಂದಾಗ ನಮ್ಮ ಬೆಂಗಳೂರೇ ಚಂದ, ಬೆಂಗಳೂರು ಏರ್ಪೋರ್ಟ್ಗಳು ಇನ್ನೂ ಚಂದ ಅನ್ನಿಸ್ತಾ ಇತ್ತು. ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ನಾನು ನಿಮಗೆ ಲಕ್ನೋಯಿಂದ ಬೆಂಗಳೂರಿಗೆ ಫ್ಲೈಟ್ ಜರ್ನಿನ ತೋರಿಸಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು, ಜೈ ಶ್ರೀರಾಮ್ ಎಲ್ರಿಗೂ.